ವೀಕ್ಷಕರೇ, ನೀವು ನೋಡ್ತಿರ್ಬೋದು ಇವತ್ತು ನಾವು ಇಲ್ಲಿರ್ತಕ್ಕಂಥ ಪ್ಲೇಸು ಸಿಲ್ಕ್ ಬೋರ್ಡು, ಸೆಂಟ್ರಲ್ ಸಿಲ್ಕ್ ಬೋರ್ಡು. ಸೊ ನಿನ್ನೆ ರಾತ್ರಿ ಭರ್ಜರಿ ಆಗಿ ಹುಯ್ದಂಥ ಮಳೆಗೆ ಸೊ ನೀವು ನೋಡ್ತಿರ್ಬೋದು, ಇವು ಮೆಟ್ರೋ ಒಳಗಡೆ ಕೂಡ ನೀರು ತುಂಬಿ ಸೊ ಚರಂಡಿ ಅಂತಾಗಿದೆ. ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಕೂಡ ನೀರನ್ನು ಹೊರಗಡೆ ಎತ್ತಾಕುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಸೊ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ಹಾಗೆಯೇ ಈ ಮಳೆಯ ಒಂದು ಜೋರಾಗಿ ಬಂದ ಮಳೆಗೆ ರಾತ್ರಿ ಸೊ ಮುಂಜಾನೆಯಿಂದನೇ ಸೊ ರಾತ್ರಿಯಿಂದನೇ ಅಂತಲೇ ಹೇಳ್ಬೋದು. ಸೊ ಎಲ್ಲ ಕಡೆಯೂ ಬ್ಯಾರಿಗೇಡ್ ಹಾಕಿ ಸೊ ಟುವರ್ಡ್ಸ್ ಈ ಕಡೆ BTM ಬರ್ತಕ್ಕಂಥ ವೆಹಿಕಲ್ ಆಗಲಿ, ಈ ಕಡೆ ಮತ್ತು ಬೆಳ್ಳಂದೂರು ಕಡೆಯಿಂದ ಬರ್ತಕ್ಕಂಥ ವೆಹಿಕಲ್ಸ್ ಆಗಲಿ, ಯಾವುದೇ ವೆಹಿಕಲ್ಸ್ ಈ ಕಡೆ ಬರ್ದಿರೋಂಗೆ ಸೊ ಎಲ್ಲ ಕಡೆಯೂ ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ಈ ಒಂದು ವಿಡಿಯೋದಲ್ಲಿ ನಿನ್ನೆ ಬಂದಂಥ ರಾತ್ರಿಯ ಮಳೆಗೆ ಸೊ ತತ್ತರಿಸಿ ಒಂದು ಕೆರೆ ಅಂತ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ಆಟೋ ಹೋಗ್ತಿರೋದು ಕೂಡ ನೋಡ್ತಿರ್ಬೋದು. ಸೊ ಇಲ್ಲೊಂದು ಒಂದು ವೆಹಿಕಲ್ ಓಡಾಡಲಿಕ್ಕೂ ಕೂಡ ಅಷ್ಟೊಂದು ಸಮಸ್ಯೆ ಆಗಿದೆ. ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದು ಎಲ್ಲ ಕಡೆ ನೀರು ತುಂಬಿ ತುಳುಕ್ತಿದೆ. ಸೊ ಈ ರಸ್ತೆ ಕೂಡ ಒಂದು ಮೋರಿಯಲ್ಲ, ಒಂದು ಸಮುದ್ರದಂಥ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸಿಲ್ಕ್ ಬೋರ್ಡಲ್ಲಿ ಎಲ್ಲ ಕಡೆಯೂ ಕೂಡ ಸಿಕ್ಕಾಪಟ್ಟೆ ನೀರು ತುಂಬಿ ತುಳುಕ್ತಿತ್ತು. ಆದಷ್ಟು ಯಾಕಂದರೆ ಸಿಬ್ಬಂದಿ ವರ್ಗದವರು ಇದನ್ನೆಲ್ಲ ಬೇರೆ ಕಡೆ ನೀರನ್ನು ಇದು ಮಾಡುವಂಥ ಒಂದು ಪ್ರಯತ್ನ ಆಗಿ ನೀರೆಲ್ಲ ಬೇರೆ ಕಡೆ ಎಲ್ಲ ಇದು ಮಾಡಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ಮುಂದೆ JCB ಕೂಡ ಇದೆ. ಸೊ JCB ಮುಖಾಂತರ ನೀರನ್ನು ಎತ್ತಿ ಹಾಕುವ ಕೆಲಸ ನಡೀತಿದೆ.